ಸಾಮಾಜಿಕ ಪರಿಶೋಧನಾ ತಂಡದ ಸಂಯೋಜಕರಾದ ಶ್ರೀ ಹನುಮಂತರವರು ಕೊಡ್ತಾರೆ ಎಂದು ತಮ್ಮಲ್ಲಿ ಕೇಳಿಕೊಳ್ಳಿ. ಎಲ್ಲರಿಗೂ ನಮಸ್ಕಾರಗಳು. 4-5 ದಿವಸ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಾವು ಸಾಮಾಜಿಕ ಪರಿಶೋಧನೆ ತಂಡದವರು ಬಂದು ಇದು ನರೇಗಾ ಯೋಜನೆ ಮತ್ತು 15ನೇ ಹಣಕಾಸು ಯೋಜನೆಗೆ ಸಂಬಂಧಿಸಿದಂತೆ ಒಂದು ರಾಜ್ಯ ಹಣಕಾಸು ಸಂಬಂಧಿಸಿದಂತೆ ಒಂದು ಕಡತಗಳ ಪರಿಶೀಲನೆ ಮತ್ತು ಕಾಮಗಾರಿ ಸ್ಥಳ ಭೇಟಿ ಪ್ರಕ್ರಿಯೆಯನ್ನು ಮುಕ್ತಾಯಗೊಳಿಸಲಾಗಿದೆ. ಇವತ್ತಿನ ದಿನ ಕೊನೆಯ ದಿನದಂದು ನಾವು ನೋಡಿರ್ತಕ್ಕಂಥ ಕಡತ ಪರಿಶೀಲನೆ ಮಾಡಿರ್ತಕ್ಕ ಎಲ್ಲ ವರದಿಗಳನ್ನು ಒಂದು ಸಾಮಾನ್ಯ ಜನರ ಎದುರುಗಡೆ ಒಂದು ಸಾಮಾಜಿಕ ಪರಿಶೋಧನಾ ಸಭೆ ಮಾಡಿ ಇವತ್ತಿನ ದಿನ ಒಂದು ಮಂಡಿಸ್ತಕ್ಕಂಥದ್ದು ಈ ಸಭೆ ಆಗಿರ್ತದೆ. ಈ ಸಾಮಾಜಿಕ ಪರಿಶೋಧನೆ ಯಾಕೆ ಮಾಡಬೇಕು ಅಂತಂದರೆ ತಮಗೆಲ್ಲ ಪ್ರತಿ ವರ್ಷ ಸಭೆಗಳು ಆಗ್ತಕ್ಕಂಥದ್ದು ಬೇರೆ ಬೇರೆ ಯೋಜನೆಗಳಿಗೂ ಕೂಡ ಗ್ರಾಮ ಸಭೆ ಮಾಡ್ತಾ ಇರ್ತಾರೆ. ಆ ಸಭೆಗಳಿಗೆ ಈ ಸಭೆಗಳಿಗೆ ವ್ಯತ್ಯಾಸ ಆಗಿರ್ತದೆ. ಏನು ವ್ಯತ್ಯಾಸ ಆಗಿರ್ತದೆ ಅಂತಂದರೆ ಬೇರೆ ಬೇರೆ ಯೋಜನೆಗಳಿಗೆ ಒಂದು ಗ್ರಾಮ ಸಭೆ ಮಾಡಬೇಕಂದ್ರೆ ನಿಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಾರೆ ಆ ಸಭೆಗೆ. ಆದರೆ ಈ ಸಭೆಗೆ ಒಂದು ನೋಡಲ್ ಅಧಿಕಾರಿಯಾಗಿ ಜಿಲ್ಲಾ ಪಂಚಾಯತಿಯಿಂದ ಅವ್ರ ಹೆಸರು ಸೂಚಿಸಿರ್ತಾರೆ. ಅವರು ಒಂದು ವೇಳೆ ಈ ಸಭೆಗೆ ಬರದೇ ಇದ್ದ ಪಕ್ಷದಲ್ಲಿ ಊರಿನ ಹಿರಿಯರು ಯಾರಾದರೂ ಅವರಿಗೊಂದು ಅಧ್ಯಕ್ಷ ಸ್ಥಾನವನ್ನು ಕೊಟ್ಟು ಈ ಸಭೆಯನ್ನು ಮುಂದುವರ್ಸ್ಕೊಂಡು ಹೋಗಬೇಕು. ಈ ಸಭೆ ಆ ಥರ ಒಂದು ನಿಯಮಾವಳಿಗಳು ಹಿಂದಿನ ವರ್ಷದಲ್ಲಿ ಎಷ್ಟು ಕಾಮಗಾರಿಗಳು ಆಗಿದ್ದಾವೆ, ಎಷ್ಟು ಕಾಮಗಾರಿಗಳು ವಿಸಿಟ್ ಮಾಡಿದ್ದೀವಿ, ಕಡತಗಳ ಪರಿಶೀಲನೆಯಲ್ಲಿ ಏನು ನ್ಯೂನತೆಗಳು ಕಂಡುಕೊಂಡಿದ್ದೀವಿ ಅನ್ನೋದನ್ನು ಕೂಡ ಸಭೆಯಲ್ಲಿ ಮಂಡನೆ ಮಾಡ್ತಕ್ಕಂಥದ್ದು ಇರ್ತದೆ. ಮತ್ತು ಈ ಯೋಜನೆಗೆ ಸಂಬಂಧಪಟ್ಟಂಗೆ ಚರ್ಚೆಗಳನ್ನು ಕೂಡ ಮಾಡಲಿಕ್ಕೆ ಅವಕಾಶ ಇರ್ತದೆ. ಬೇರೆ ಬೇರೆ ವಿಷಯಗಳ ಚರ್ಚೆ ಮಾಡೋದ್ರಿಂದ ಮೇನ್ ನಾವು ಈ ಸಭೆಯ ಉದ್ದೇಶ ಏನು ಚರ್ಚೆ ಮಾಡಬೇಕಾಗಿದೆ ಅದು ಮಾಡಲಿಕ್ಕೆ ಅವಕಾಶ ಆಗಲ್ಲ. ಹಾಗಾಗಿ ಈ ಯೋಜನೆಗೆ ಸಂಬಂಧಿಸಿದಂಗೆ ಮಾತ್ರ ಅಷ್ಟೇ ಈ ಸಭೆಯಲ್ಲಿ ಚರ್ಚೆ ಮಾಡಬೇಕಂತೇಳಿ ನಾವು ತಮ್ಮಲ್ಲಿ ಕೇಳ್ಕೊಳ್ತಾ ನಾನು ಮುಂದುವರಿಸ್ತಾ ಇದ್ದೇನೆ. ನಿಂಬಳ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಟ್ಟು ಒಂದು ಆಗಿರ್ತಕ್ಕಂಥ ಕಾಮಗಾರಿಗಳ ಬಗ್ಗೆ ಇಲಾಖೆವಾರು ಹೇಳ್ತಾ ಇದ್ದೀವಿ. ಗ್ರಾಮ ಪಂಚಾಯತಿ ಒಂದು ಇಲಾಖೆಯಲ್ಲಿ ಆಗಿರ್ತಕ್ಕಂಥ ಕಾಮಗಾರಿಗಳು ಒಟ್ಟು 66 ಕಾಮಗಾರಿಗಳು. ಇದಕ್ಕೆ ಖರ್ಚಾಗಿರ್ತಕ್ಕಂಥದ್ದು ಸಾಮಗ್ರಿ ಮತ್ತು ಕೂಲಿ ಸೇರಿಬಿಟ್ಟು 38,70,073 ರೂಪಾಯಿ ಒಟ್ಟು ಖರ್ಚಾಗಿರ್ತಕ್ಕಂಥದ್ದು ನರೇಗಾ ಯೋಜನೆದು. ಮತ್ತು ಸಾಮಾಜಿಕ ಅರಣ್ಯಗೆ ಕೆಲಸ ಮಾಡಿರ್ತಕ್ಕಂಥದ್ದು ಒಂದು ಕಾಮಗಾರಿ ಒಂದು ಸಾಮಗ್ರಿಗೆ ಖರ್ಚಾಗಿರ್ತಕ್ಕಂಥದ್ದು 72,408 ರೂಪಾಯಿ. ಮತ್ತು ಕೃಷಿ ಇಲಾಖೆಯಲ್ಲಿ ಒಂದು ಕಾಮಗಾರಿ ಆಗಿರ್ತಕ್ಕಂಥದ್ದು ಒಂದೇ ಕಾಮಗಾರಿ, ಅದಕ್ಕೆ 23,034 ರೂಪಾಯಿ ಒಟ್ಟು ಖರ್ಚು ಆಗಿರ್ತಕ್ಕಂಥದ್ದು. ಮತ್ತು ತೋಟಗಾರಿಕೆ ಇಲಾಖೆಯಲ್ಲಿ ಕೂಡ ಒಂದು ಕಾಮಗಾರಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಒಟ್ಟು 83 ಕಾಮಗಾರಿಗಳನ್ನು ಮಾಡಿರ್ತಕ್ಕಂಥದ್ದು. 83 ಫೈಲ್ಗಳಿಗೆ ಒಂದು 46,95,562 ರೂಪಾಯಿ ಒಂದು ತೋಟಗಾರಿಕೆ ಇಲಾಖೆಯಲ್ಲಿ ಕೂಡ ಒಂದು ಕಾಮಗಾರಿ ಆಗಿರ್ತಕ್ಕಂಥದ್ದು. ಈ ರೀತಿಯಾಗಿ ಎಲ್ಲ ಇಲಾಖೆಗಳು, ರೇಷ್ಮೆ ಇಲಾಖೆಯಲ್ಲಿ ಕೂಡ ಯಾವುದೇ ರೀತಿ ಮಾಡಿರುವುದಿಲ್ಲ, ಕಾಮಗಾರಿ ಮಾಡಿಲ್ಲ ರೇಷ್ಮೆ ಇಲಾಖೆಯಲ್ಲಿ. ಮತ್ತು ಪಂಚಾಯತ್ ರಾಜ್ಯ ಇಲಾಖೆ ಇಂಜಿನಿಯರಿಂಗ್ ಅಲ್ಲಿ ಆ ಇಲಾಖೆಯಲ್ಲಿ ಕೂಡ ಉದ್ಯೋಗ ಖಾತ್ರಿ ಯೋಜನೆ ಒಂದು ಅನುಷ್ಠಾನ ಮಾಡಲಿಕ್ಕೆ ಅವಕಾಶ ಇದೆ, ಆದರೆ ಮಾಡಿಲ್ಲ, ಯಾವುದೇ ತಮ್ಮ ಗ್ರಾಮ ಪಂಚಾಯತಿ ಕೆಲಸ ಮಾಡಿಲ್ಲ. ಮತ್ತು ಜಲನಯನ ಇಲಾಖೆಯಲ್ಲಿ ಕೂಡ ಮಾಡಲಿಕ್ಕೆ ಅವಕಾಶ ಇದೆ, ಅಲ್ಲಿ ಕೂಡ ಯಾವುದೇ ಒಂದು ನಿರ್ಮಾಣ ಮಾಡಿಲ್ಲ. ಮತ್ತು ಸಣ್ಣ ನೀರಾವರಿ ಇಲಾಖೆಯಲ್ಲಿ ಕೂಡ ಮಾಡಲಿಕ್ಕೆ ಅವಕಾಶ ಇದೆ, ಅಲ್ಲಿ ಮಾಡಿಲ್ಲ. ಈ ರೀತಿಯಾಗಿ ಒಟ್ಟು ಎಲ್ಲ ಇಲಾಖೆ ಸೇರಿ ಒಟ್ಟು ತಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಆಗಿರ್ತಕ್ಕಂಥ ಕಾಮಗಾರಿಗಳು 151 ಕಾಮಗಾರಿಗಳನ್ನು ಅನುಷ್ಠಾನಗೊಂಡಿದ್ದು ಇದಕ್ಕೆ ಖರ್ಚಾಗಿರ್ತಕ್ಕಂಥದ್ದು ಕೂಲಿ ಮತ್ತು ಸಾಮಗ್ರಿ ಸೇರಿಬಿಟ್ಟು 86,61,077 ರೂಪಾಯಿ ಒಟ್ಟಾರೆಯಾಗಿ ನರೇಗಾ ಯೋಜನೆಯಲ್ಲಿ ಖರ್ಚು ಆಗಿರ್ತಕ್ಕಂಥದ್ದು. ಹಿಂದಿನ ವರ್ಷದಲ್ಲಿ ಅಂದರೆ 24-25ನೇ ಸಾಲಿನಲ್ಲಿ ಆರ್ಥಿಕ ವರ್ಷದಲ್ಲಿ ಖರ್ಚು ಈ ರೀತಿ ಆಗಿರ್ತಕ್ಕಂಥದ್ದು. ಇದರಲ್ಲಿ ಟೋಟಲಿ ಯಾವುದು ಕಾಮಗಾರಿ ನಿರ್ಮಾಣ ಆಗಿದೆ ನಾವು ಕಡತಗಳು ನೋಡಿದ್ದೀವಿ. ವಿವರವಾಗಿ ನಮ್ಮ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳು ತಮ್ಮ ಎದುರುಗಡೆ ಮಂಡಿಸ್ತಾರೆ ಕಾಮಗಾರಿಗಳ ಬಗ್ಗೆ, ಎಷ್ಟು ಯಾವ ಫಲಾನುಭವಿ ಯಾವ ಕಾಮಗಾರಿ ಮಾಡ್ಕೊಂಡಿದ್ದಾರೆ, ಎಷ್ಟು ಖರ್ಚಾಗಿದೆ ಅಂತಕ್ಕಂಥದ್ದು ವಿವರವಾಗಿ ಓದಿ ಹೇಳ್ತಾರೆ.